ನಮಗೆ ಸ್ತೋತ್ರ. ಸೊ ನಾವು ಈ ಒಂದು ಕೀರ್ತನೆಗಳಿಂದ ಕೆಲವು ವಾರಗಳಿಂದ ವಾಕ್ಯವನ್ನು ನೋಡ್ತಾ ಬರ್ತಾ ಇದ್ದೀವಿ. ಈ ದಿನ ಕೀರ್ತನೆ 110ರಿಂದ ನೋಡೋಣ. ಇವತ್ತಿನ ಅಂಶ ಯೇಸುವೇ ನನ್ನ ಸತ್ಯ ಯಾಜಕನೆಂಬುದಾಗಿ. ಕೀರ್ತನೆ 110ರಲ್ಲಿ 1ರಿಂದ 4ರಲ್ಲಿ ನೋಡ್ತಾ ಇದ್ದೇವೆ. ಅದರಲ್ಲೂ ಮುಖ್ಯವಾಗಿ 4ನೇ ವಚನದಲ್ಲಿ ನಾವು ನೋಡುವಾಗ, ನೀನು ಸದಾಕಾಲವು ಮೆಲ್ಕಿಜೆದೇಕನಂತರಾದ ಯಾಜಕನು ಎಂಬುದಾಗಿ ಕ್ರಿಸ್ತನ ಕುರಿತಾಗಿ ಬರೆದಿರೋದನ್ನು ನಾವು ಇಲ್ಲಿ ನೋಡಬಹುದು. ಯಾಜಕನು, ಇದು ಯಾರ ಬಗ್ಗೆ ಹೇಳಲ್ಪಟ್ಟಿದೆ? ನೀನು ಸದಾಕಾಲವು. ನೀನು ಅಂದ್ರೆ ಇಲ್ಲಿ ಯಾರು? ಕ್ರಿಸ್ತನು. ಆಮೇಲೆ ಇದನ್ನ ಬರೆದಿರೋದು ದಾವೀದನಾಗಿದ್ರು ಕೂಡ ದಾವೀದನ ಯಾಜಕನಾಗಿರಲಿಲ್ಲ. ಇಲ್ಲಿ 1ನೇ ವಚನದಲ್ಲಿ ಕೂಡ ನೀವು ಗಮನಿಸಬಹುದು, ಯೆಹೋವನು ನನ್ನ ಒಡೆಯನಿಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಯಾವ ಒಡೆಯ? ಅದು ಕ್ರಿಸ್ತನು. ಆಮೇಲೆ ಅದರಲ್ಲಿ ರೆಫರೆನ್ಸ್ ಕೂಡ ನಾವು ನೋಡ್ಬೋದು. ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿನೇ ಆ ಒಂದು ವಾಕ್ಯವನ್ನು ಎತ್ತಿ ಹೇಳ್ತಾ ಇರುವಂಥದ್ದು ಮತ್ತಾಯ 22:44. ಸೊ ಆ ಒಂದು ಒಡೆಯ ಅನ್ನುವಂಥ ಪದ ಕ್ರಿಸ್ತನಿಗೆ ಸಲ್ಲುತ್ತೆ ಎಂಬುದಾಗಿ ನೋಡ್ತೇವೆ. ಹೇಗೆ ನಾವು ಇವತ್ತು ನೋಡ್ತಿರುವಂತಹ ಮುಖ್ಯ ಅಂಶ ಬಂದು, ಯೇಸು ಕ್ರಿಸ್ತನು ಹೇಗೆ ನಮ್ಮ ಜೀವಿತದಲ್ಲಿ ಸದ್ಯ ಯಾಜಕನಾಗಿ ಇದ್ದಾನೆ. ಯಾಜಕರಿದ್ದಾರೆ, ಲೇವಿಯರಿದ್ದಾರೆ ಒಡಂಬಡಿಕೆಯಲ್ಲಿ. ಆದರೆ ಅವರೆಲ್ಲರೂ ಮುಂದೆ ಬರಬೇಕಾಗಿದ್ದಂತಹ ಯೇಸುವಿಗೆ ನೆರಳಾಗಿದ್ರು ಎಂಬುದಾಗಿ. ಆಮೇಲೆ ಸೊ ಆ ಒಂದು ಹಳೆ ಒಡಂಬಡಿಕೆ ಯಾಜಕನಿಗೂ ಯೇಸು ಕ್ರಿಸ್ತನಿಗೂ ಇರುವಂತಹ ವ್ಯತ್ಯಾಸ ಏನು ಅಂದ್ರೆ, ಹಳೆ ಒಡಂಬಡಿಕೆಯಲ್ಲಿ ಯಾಜಕತ್ವ ಮಾಡ್ತಿದ್ದಂಥವ್ರು ಅವರ ಪಾಪಗಳಿಗಾಗಿ ಅವ್ರೇನ್ ಮಾಡ್ಬೇಕಾಗಿತ್ತು? ಬಲಿಗಳನ್ನ ಸಮರ್ಪಿಸಬೇಕಾಗಿತ್ತು. ಮತ್ತು ಆಮೇಲೆ ಜನರಿಗೋಸ್ಕರ ಬಲಿಗಳನ್ನ ಸಮರ್ಪಿಸಬೇಕಾಗಿತ್ತು. ಆದರೆ ನಮ್ಮ ಏನು ಸತ್ಯ ಯಾಜಕನು ಅಂತ ಏನು ಯೇಸು ಕ್ರಿಸ್ತನನ್ನ ಕರಿತೀವಿ, ಆತನಲ್ಲಿ ಯಾವ ಪಾಪನೂ ಇರಲಿಲ್ಲ. ಆತನು ಮಹಾಯಾಜಕನಾಗಿ ನಿನ್ನ ನನ್ನ ಪಾಪಗಳಿಗೋಸ್ಕರವೇ ಈ ಲೋಕದಲ್ಲಿ ಬಂದರು. ಆ ಪಾಪಗಳಿಗಾಗಿ ತನ್ನ ಸ್ವಂತ ಸುರಿಸಿದರು ಎಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ. ಸೊ ಪರಿಚಯದಲ್ಲಿ ಯೇಸುವೇ ಕ್ರಿಸ್ತನೆಂಬುದಾಗಿ ನೋಡ್ತೇವೆ. ಯೇಸುವೇ ಕ್ರಿಸ್ತನೆಂಬುದಾಗಿ ಒಂದು ವಚನ ಓದೋಣ. ಯೋಹಾನ 1ನೇ ಅಧ್ಯಾಯ 41. ಯೋಹಾನ 1:41. ಇವನು ಮೊದಲು ತನ್ನ ಅಣ್ಣನಾದ ಸೀಮೋನನನ್ನು ಕಂಡುಕೊಂಡು ಅವನಿಗೆ ಮೆಸ್ಸಿಯನು ನಮಗೆ ಸಿಕ್ಕಿದನು ಎಂದು ಹೇಳಿ ಆಮೇಲೆ ಏನಂತ ಹೇಳ್ತಿದ್ದಾನೆ? ಮೆಸ್ಸಿಯನು ನಮಗೆ ಸಿಕ್ಕಿದನು ಅಂತ. ಮೆಸ್ಸಿಯ ಅಂದ್ರೆ ಏನು? ಕ್ರಿಸ್ತನು. ಇಬ್ರಿ ಭಾಷೆಯಲ್ಲಿ ಮೆಸ್ಸಿಯ ಅಂತಾರೆ, ಆದರೆ ಗ್ರೀಕ್ ಭಾಷೆಯಲ್ಲಿ ಕ್ರಿಸ್ತೋಸ್ ಅಂತಾರೆ. ಅದು ಇಂಗ್ಲಿಷಲ್ಲಿ ಕ್ರೈಸ್ಟ್ ಅಂತ ಬಂತು, ಕನ್ನಡದಲ್ಲಿ ಕ್ರಿಸ್ತನ್ ಎಂಬುದಾಗಿ. ಸೊ ಕ್ರಿಸ್ತನು ಅಂದ್ರೆ ಮೆಸ್ಸಿಯನು. ಯಾರು ಕಂಡುಕೊಂಡ್ರು ಅದನ್ನ? ಆಂದ್ರೆಯ ಎಂಬುದಾಗಿ, ಪೇತ್ರನ ತಮ್ಮ. ಫಸ್ಟು ಯೇಸುವನ್ನು ನೋಡಿದ ತಕ್ಷಣ ಈತನ ಮೆಸ್ಸಿಯ ಅಂತ ಅವನು ತಿಳಿದುಕೊಂಡು ಓಡಿ ಹೋಗಿ ಅವರ ಅಣ್ಣನಾದ ಪೇತ್ರನನ್ನ ಕಂಡು ನಾವ್ಯಾರನ್ನ ನೋಡಿದ್ದೀವಿ? ಮೆಸ್ಸಿಯನ್ನ ನೋಡಿದ್ದೀವಿ. ಸೊ ಏನಕ್ಕೆ ಹೇಳ್ತಾ ಇದ್ದಾರೆ? ಕೆಲವರು ಮಾತ್ರ ಯೇಸುವೇ ಕ್ರಿಸ್ತನಂತ ಅರ್ಥ ಆಗ್ತಾ ಇರೋದು. ಆ ಕಾಲದಲ್ಲಿ ಎಷ್ಟೋ ಬುದ್ಧಿವಂತರು, ಎಷ್ಟೋ ಜನ ಯಹೂದ್ಯರು ಇದ್ರು ಕೂಡ ಯೇಸು ಕ್ರಿಸ್ತನು 33.5 ವರ್ಷಗಳ ಕಾಲ ಅವರ ಮಧ್ಯದಲ್ಲಿ ಓಡಾಡಲು, ಅವರ ಮಧ್ಯದಲ್ಲಿ ಪ್ರಸಂಗ ಮಾಡಲು, ಅವ್ರ ಮಧ್ಯದಲ್ಲಿ ಅದ್ಭುತ ಮಾಡಲು, ಅವ್ರ ಮಧ್ಯದಲ್ಲಿ ಆತನು ದೇವರ ಕುಮಾರನು, ಆತನು ದೇವರು ಅಂತ ಹೇಳಿ ಅನೇಕ ಕ್ರಿಯೆಗಳಿಂದ, ಅದ್ಭುತಗಳಿಂದ ತೋರಿಸ್ಕೊಂಡ್ರು ಕೂಡ ಅನೇಕರ ಕಣ್ಣುಗಳು ಯೇಸುವನ್ನ ಕ್ರಿಸ್ತನಾಗಿ ಕಂಡುಹಿಡಿಯಕ್ಕೆ ಆಗದೆ ಹೋಯಿತು. ಆದರೆ ಕೆಲವರು ಕಂಡುಕೊಂಡ್ರು. ಅದರಲ್ಲಿ ಇವತ್ತು ನಾನು ನೀನು ಕೂಡ ಇದ್ದೀವಿ.
ಇವತ್ತು ನೀವು ಯೇಸುವಿನ ಮೊದಲನೇ ಬರುವಿಕೆಗಾಗಿ ಎದುರು ನೋಡ್ತಾ ಇಲ್ಲ, ಆತನ ಎರಡನೇ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದೀವಿ. ಆದ್ರೆ ಯಾರು ಯೇಸುವನ್ನ ಕ್ರಿಸ್ತನಾಗಿ ನಂಬ್ತಾ ಇಲ್ಲೋ ಅವ್ರು ಇನ್ನೂ ಯೇಸುವಿನ ಮೊದಲನೇ ಬರುವಿಕೆಗಾಗಿ ಎದುರು ನೋಡ್ತಾ ಇದ್ದಾರೆ. ಸೊ ಕ್ರಿಸ್ತನಂದ್ರೇನೆ ಅಭಿಷೇಕ್ತನೆಂಬುದಾಗಿ ನಾವು ನೋಡ್ತೇವೆ. ಸೊ ಈ ಯೇಸು 3 ಕಾರ್ಯಗಳಿಗಾಗಿ ಅಭಿಷೇಕ ಹೊಂದಿದೆ ಎಂಬುದಾಗಿ ಅನೇಕ ಸಲ ನಾವು ಕೇಳಿದ್ದೀವಿ. ಯೇಸು ಸತ್ಯ ಅರಸನೆಂಬುದಾಗಿ 1 ಯೋಹಾನ 3:8 ನಾವು ನೋಡ್ಬೋದು. ಸೈತಾನನ ಕಾರ್ಯಗಳನ್ನು ಲಯ ಮಾಡೋದಕ್ಕಾಗಿ ಸತ್ಯ ಅರಸನಿಗೆ ಲೋಕಕ್ಕೆ ಬಂದನೆಂಬುದಾಗಿ ನೋಡ್ತೇವೆ. ಎರಡನೇದಾಗಿ ಯೇಸು ಸತ್ಯ ಪ್ರವಾದಿ ಎಂಬುದಾಗಿ ನೋಡ್ತೇವೆ. ಯೋಹಾನ ಸುವಾರ್ತೆಯಲ್ಲಿ 14:6 ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಸತ್ಯ ಮಾರ್ಗ ಜೀವವಾಗಿ ಬಂದರು, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಾಗಾಗಿ ಈತನು ನಿನ್ನನ್ನು ನನ್ನನ್ನು ನರಕದ ಹಿನ್ನೆಲೆಯಿಂದ ತಪ್ಪಿಸಿದ. ಆಮೇಲೆ ಪ್ರವಾದಿಯ ಕೆಲಸ ನಮ್ಮನ್ನ ನರಕದಿಂದ ಬಿಡಿಸೋದು, ಅರಸನ ಕೆಲಸ ಸೈತಾನದಿಂದ ಬಿಡಿಸೋದು. ಆ ಕಾರ್ಯಗಳನ್ನ ಮಾಡಿದ್ರು. ಮತ್ತೆ 3ನೇದಾಗಿ ನಾವು ನೋಡ್ತಾ ಇರೋದು ಯೇಸು ನಮ್ಮ ಸತ್ಯ ಯಾಜಕ ಎಂಬುದಾಗಿ. ಇದನ್ನ ಮಾರ್ಕ 10:45 ನೋಡಿದ್ರೆ ಯೇಸ್ವಾಮಿ ಹೇಳೋದು, ನಾನು ಸೇವೆ ಮಾಡಿಸಿಕೊಳ್ಳೋದಕ್ಕೆಲ್ಲ ಸೇವೆ ಮಾಡೋದಕ್ಕಾಗಿ ಬಂದಿದ್ದೀನಿ ಮತ್ತು ಅನೇಕರನ್ನು ಬಿಡಿಸಿಕೊಳ್ಳೋದಕ್ಕಾಗಿ ಈಡು ಕೊಡೋದಕ್ಕೆ ಬಂದಿದ್ದೀನಿ ಅಂತ. ಆ ಈಡು ಏನು? ಬೆಲೆ ಕಟ್ಟೋದಕ್ಕಾಗಿ ಬಂದಿದ್ದೀನಿ. ಏನಕ್ಕೆ ಬೆಲೆ? ಪಾಪಕ್ಕೆ ಬೆಲೆ. ಪಾಪ ಕೊಡೋ ಸಂಬಳ ಏನು? ಮರಣ. ಆ ಮರಣದಿಂದ ನಿನ್ನನ್ನು ಬಿಡಿಸಬೇಕು ಅಂದ್ರೆ ಆತನ ಜೀವವನ್ನು ಕೊಡಬೇಕು, ಆತನ ರಕ್ತವನ್ನು ಕೊಡಬೇಕು. ಆ ರಕ್ತವೇ ಈಡು. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಈ 3 ವಿಷಯಗಳು ಮರಿಬಾರದು. ಸತ್ಯ ಸುವಾರ್ತೆಯಲ್ಲಿ ತುಂಬಾ ಮುಖ್ಯವಾದದ್ದು. ಆತನು ಸತ್ಯ ಅರಸನಾಗಿ, ಸತ್ಯ ಯಾಜಕನಾಗಿ, ಸತ್ಯ ಪ್ರವಾದಿಯಾಗಿನೇ ಬಂದದ್ದು ಕ್ರಿಸ್ತನ್. ಅದನ್ನ ಈಗ ಆದ್ರೆ ಹೇಳ್ತಾ ಇದ್ದಾನಂದ್ರೆ ಮೆಸ್ಸಿಯನು ಅಂತಿದ್ದಾನಂದ್ರೆ ಇದೆಲ್ಲ ಅರ್ಥ ಅವ್ರಿಗೆ ಗೊತ್ತಿತ್ತು. ಪೇತ್ರನು ಕೂಡ ನೀನು ಬರಬೇಕಾಗಿರೋ ಕ್ರಿಸ್ತನು ಅಂತ ಹೇಳ್ತಿದ್ದಾನಂದ್ರೆ ಈ ಸತ್ಯ ಎಲ್ಲ ಅವ್ರಿಗೆ ಗೊತ್ತಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಮುಖ್ಯ ಸಂದೇಶದಲ್ಲಿ ನೋಡುವಾಗ ಇದರಲ್ಲಿ 3 ವಿಷಯಗಳನ್ನು ನೋಡೋಣ. ಅಂದ್ರೆ 3 ರೀತಿಯ ಪಾಪಗಳು. ಈಗ ಯೇಸು ಕ್ರಿಸ್ತನ ಯಾಜಕನಾಗಿ ಬಂದು ಏನ್ ಮಾಡ್ದ ಅಂತ ಹೇಳಿದ್ರೆ, ಮೊದಲು ಮೂಲ ಪಾಪವನ್ನು ಪರಿಹರಿಸಿದ. ಆಮೇಲೆ ಮೂಲ ಪಾಪವನ್ನ ಪರಿಹರಿಸಿದ. ಏನು ಈ ಮೂಲ ಪಾಪ? ಆದಿಕಾಂಡ 2:17 ನಾವು ಓದೋಣ. ಆದಿಕಾಂಡ 2:17. ಒಳ್ಳೆತರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂಬುದಾಗಿ ದೇವರು ಆಜ್ಞಾಪಿಸಿದರು. ಆ ಸಾವು ಅಂದ್ರೆ ದೇವರಿಂದ ದೂರ ಆಗೋದು. ಸತ್ಯ ಹೋಗಿರಿ ಅಂದ್ರೆ ಅವನೇ ಸಾಯಲಿಲ್ಲ ತಿಂದ ಮೇಲೆ, ಆದ್ರೆ ದೇವರಿಂದ ದೂರ ಹೋದ್ರು. ಅದು ಸಾವಿಗಿಂತ ಭಯಂಕರ. ದೇವರಿಂದ ದೂರ ಇರೋದು, ದೇವರಿಂದ ಬೇರ್ಪಡೋದಿದೆಯಲ್ಲ, ಅದು ಸಾವಿಗಿಂತ ಭಯಂಕರ. ಈಗ ನಾವು ಒಬ್ಬನ ಪ್ರೀತಿ ಮಾಡ್ತಿರೋದ್ರಿಂದ ದೂರ ಹೋಗ್ಬಿಟ್ರೆ, ಅಥವಾ ನಾವು ತುಂಬಾ ಪ್ರೀತಿ ಮಾಡೋದು ನಮ್ಮನ್ನ ಅಗಲ್ ಬಿಟ್ಟು ಹೋದ್ರೆ, ಅಥವಾ ನಮ್ಮಿಂದ ದೂರ ಆದ್ರೆ, ಜಗಳ ಆಡ್ಕೊಂಡು ನಮ್ಮ ಜೊತೆ ಮಾತಾಡದೇ ಇದ್ರೆ ಪ್ರಾಣ ಹೋದಷ್ಟೇ ಸಂಕಟ ಆಗುತ್ತೆ, ದುಃಖ ಆಗುತ್ತೆ. ಸೊ ಅದೇ ಹೇಳ್ತಿರೋದು, ಸಂಬಂಧ ಮುರ್ಕೊಳ್ಳೋದು. ಸೊ ಇದು ಮೂಲ ಪಾಪ ಅಂತ ಹೇಳೋದು. ಆದಿಕಾಂಡ 2:17 ತಿನ್ನಬೇಡ ಅಂತ ಹೇಳಿರುವಂತ ಹಣ್ಣನ್ನ ತಿಂದ್ರಲ್ಲ, ಅದನ್ನೇ ಮೂಲ ಪಾಪ ಅಂತ ಹೇಳಿ ನಾವು ಕರಿತೀವಿ. ಆದಿಕಾಂಡ 3:6 ನಾವು ಅದನ್ನು ನೋಡ್ತೀವಿ. ಓದೋಣ. ಆಗ ಸ್ತ್ರೀಯು ಆ ಮರದ ಹಣ್ಣನ್ನು ತಿನ್ನುವುದಕ್ಕೆ ಉತ್ತಮವಾಗಿಯೂ ನೋಡುವುದಕ್ಕೆ ರಮ್ಯವಾಗಿಯೂ ಜ್ಞಾನೋದಯಕ್ಕೆ ಅಪೇಕ್ಷಿ ಸತತದಾಗಿಯೂ ಇದೆ ಎಂದು
ತಿಳಿದು ಅದನ್ನು ತೆಗೆದುಕೊಂಡು ತಿನ್ನಳು. ಏನನ್ನ ತಿನ್ನಬೇಡಿ ಅಂತ ದೇವರು ಹೇಳಿದ್ರು ಅದನ್ನೇ ತಿಂತಿದ್ದಾರೆ. ಸೈತಾನ ಬಂದು ಏನ್ ಮಾಡ್ತಿದ್ದಾನೆ? ಪಾಪ ಮಾಡಿಸ್ತಾ ಇದ್ದಾನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರತಿಯೊಬ್ಬರ ದಾರಿ ತಪ್ಪಿಸ್ತಿರೋದು ಕೂಡ ಇದೇ ಸೈತಾನ. ಇವತ್ತಿಗೂ ಸೈತಾನ ಇದ್ದಾನೆ. ಇವತ್ತಿಗೂ ಜನರನ್ನ ಯಾಮಾರಿಸ್ತಿರೋದು ಇದೇ ಸೈತಾನ. ಬೇರೆ ಯಾವುದ್ರ ಬಗ್ಗೆನೂ ಸೈತಾನ ಚಿಂತೆ ಮಾಡಲಿಲ್ಲ. ಬೇರೆ ಯಾವ ವಿಷಯನೂ ಮಾತಾಡಿಲ್ಲ. ಪ್ರಪಂಚದಲ್ಲಿ ದೇವರು ಎಲ್ಲವನ್ನ ಸೃಷ್ಟಿ ಮಾಡಿ ಎಲ್ಲವನ್ನ ಸಿದ್ಧ ಮಾಡಿಟ್ಟಿದ್ರು ಕೂಡ, ಅನೇಕ ವಿಷಯಗಳನ್ನ ಆದಮ ಅವರಿಗೆ ಹೇಳಿದ್ರು ಕೂಡ ಅವ್ರು ಬಂದು ನೇರವಾಗಿ ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾನೆ? ತಿನ್ನಬೇಡ ಅಂತ ಆ ಹಣ್ಣನ ಬಗ್ಗೆ ಮಾತನಾಡ್ತಾ ಇದ್ದಾನೆ. ಆ ಹಣ್ಣನ್ನ ನೋಡಿದ್ರ ಯಾಕೆ ದೇವರು ತಿನ್ಬೇಡ ಅಂತ ಹೇಳಿದ್ರು? ಯಾಕಂದ್ರೆ ನೀವು ಇದನ್ನ ತಿಂದ್ರೆ ನೀವು ದೇವರಂತ ಆಗ್ತೀರಾ ಅಂತ ಹೇಳಿ. ಸೊ ಸೈತಾನ ಚೆನ್ನಾಗಿ ಗೊತ್ತು, ಯಾವ ಪಾಪ ಮಾಡಿದ್ರೆ ಇವರಿಬ್ಬರು ದೇವರಿಂದ ದೂರವಾಗ್ತಾರೆ, ದೇವರೇ ಇವರನ್ನ ದೂರ ಮಾಡ್ತಾರೆ ಅಂತ ಹೇಳಿ. ಹಾಗಾಗಿ ಇದು ತುಂಬಾ ಭಯಂಕರವಾದ ಪಾಪ. ಇದನ್ನೇ ಮೂಲ ಪಾಪ ಅಂತೀವಿ. ಸೊ ಈ ಒಂದು ಮೂಲ ಪಾಪದಿಂದಲೇ ನಾವೆಲ್ಲರೂ ಕೂಡ ಪಾಪಿಗಳಾದ್ವಿ. ಆದಾಮ ಮಾತ್ರ ಪಾಪ ಮಾಡಲಿಲ್ಲ, ಆ ಪಾಪ ನಮ್ಮ ಮೇಲೆ ಕೂಡ ಬಂತು. ರೋಮ 5:12-14 ಓದೋಣ. ಈ ವಿಷಯ ಹೇಗೆಂದರೆ ಒಬ್ಬ ಮನುಷ್ಯನಿಂದಲೇ ಪಾಪವು ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ಅರ್ಥ ಮಾಡ್ಕೊಳ್ಳಿ, ಮರಣವು ಎಲ್ಲರಲ್ಲೂ ವ್ಯಾಪಿಸಿತು. ಧರ್ಮಶಾಸ್ತ್ರ ಉಂಟಾಗುವುದಕ್ಕಿಂತ ಮುಂಚೆಯೇ. ಹೌದು, ಅದು ಬಿಡಿ. ಈಗ ನಾವು ನಮ್ಮ ಮೈನ್ ಪಾಯಿಂಟ್ ಏನಿಲ್ಲಿ, ಒಬ್ಬ ಮನುಷ್ಯನಿಂದ ಪಾಪ ಅನ್ನೋದು ಎಲ್ಲರ ಮೇಲೂ ಬಂತು ಅಂತ ಹೇಳಿ, ಅದೇ ಪ್ರಕಾರ ಒಬ್ಬನ ಮರಣದಿಂದ ಆ ಮರಣ ಅನ್ನೋದು ನಮ್ಮೆಲ್ಲರ ಮೇಲೆ ಬಂತು. ಇದನ್ನೇ ಮೂಲ ಪಾಪ ಅನ್ನೋದು. ನಾವೆಲ್ಲರೂ ಈ ಮೂಲ ಪಾಪ ಮಾಡಿಲ್ಲ, ಆದ್ರೆ ನಮ್ಮ ಪೂರ್ವಿಕರಾಗಿರುವಂತಹ ಆದಾಮ ಅವರು ಮಾಡಿದಂತ ಪಾಪದ ದೆಸೆಯಿಂದ ಇವತ್ತು ನಾವು ಕೂಡ ಕಷ್ಟಪಡ್ತಾ ಇದ್ದೀವಿ. ಪ್ರಜೆಗಳು ದೇವರಿಂದ ದೂರ ಇದ್ದಾರೆ. ಸೊ ಒಬ್ಬ ವ್ಯಕ್ತಿಯಿಂದ ಒಬ್ಬ ಮನುಷ್ಯನಿಂದ ಬಂದಂತ ಸಮಸ್ಯೆಗಳೆಂಬುದಾಗಿ ನೋಡ್ತೀವಿ. ಇದನ್ನೇ ಮೂಲ ಪಾಪ ಅಂತ ಕರಿತೀವಿ. ಇನ್ನೊಂದು ವಚನವನ್ನ ನಾವು ಓದುವಾಗ 1 ಕೊರಿಂಥ 15:22. 1 ಕೊರಿಂಥ 15:22. ಯಾವ ಪ್ರಕಾರ? ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು, ಅದೇ ಪ್ರಕಾರ ಕ್ರಿಸ್ತನ ಸಂಬಂಧದಿಂದ ಎಲ್ಲರೂ ಜೀವಿತರಾದರು ಎಂಬುದಾಗಿ. ಅಂದ್ರೆ ಈ ಮೊದಲನೇ ಭಾಗ ಏನ್ ಹೇಳ್ತಾ ಇದೆ? ಯಾವ ಪ್ರಕಾರ ಆದಾಮನ ಸಂಬಂಧದಿಂದ ಎಲ್ಲರೂ ಸಾಯುವರಾದರು ಅಂತ ಹೇಳ್ಬಿಟ್ಟು, ಈ ಸಾವೇ ನಾವೇನಂತೀವಿ? ಆತ್ಮಿಕ ಮರಣ ಅಂತ ಕರಿತೀವಲ್ಲ. 3 ಮರಣಗಳಲ್ಲಿ ಆತ್ಮಿಕ ಮರಣ, 2ನೇದು ಶಾರೀರಿಕ ಮರಣ, 3ನೇದು ನಿತ್ಯ ಮರಣ. ಸೊ ಈ ಆತ್ಮಿಕ ಮರಣ ಅದೇ ಇದ್ರ ಬಗ್ಗೆ ಮಾತನಾಡ್ತಾ ಇರೋದು. ಆದಾಮನ ಸಂಬಂಧದಿಂದ ನಾವೆಲ್ಲರೂ ಆದಾಮನ ಸಂಬಂಧ, ಅವನಿಂದಲೇ ನಾವೆಲ್ಲರೂ ಬಂದಿರೋದು. ಹಾಗಾಗಿ ಅವನ ಸಂಬಂಧದಿಂದಾಗಿ ನಾವೆಲ್ಲರೂ ಸಾಯುವರಾದ್ವಿ. ಬರೀ ಆತ್ಮಿಕ ಮರಣನೇ ಮಾತ್ರ ಅಲ್ಲ, ಮತ್ತೆ ಶಾರೀರಿಕವಾಗಿನೂ ಸಾಯ್ತಾ ಇದ್ದೀವಿ, ಶಾಶ್ವತವಾಗಿನೂ ಸಾಯ್ತಾ ಇದ್ದೀವಿ. ಈ ಮರಣಕ್ಕೆ ನಾವು ಒಳಗಾಗಿದೆ ಯಾರಿಂದ? ಮೊದಲ ಮನುಷ್ಯನಾದ ಆದಾಮನಿಂದ. ಸೊ ಅದಕ್ಕೆ ವಿರುದ್ಧವಾಗಿ ಅದೇ ರೀತಿಯಲ್ಲಿ ಒಬ್ಬ ಮನುಷ್ಯನಿಂದ ಅಂದ್ರೆ ಕ್ರಿಸ್ತನಿಂದ ನಾವೆಲ್ಲರೂ ಬದುಕೋರಾದ್ರೆ, ಒಬ್ಬ ವ್ಯಕ್ತಿಯಿಂದ ನಾವೆಲ್ಲರೂ ಸಾಯಲಿಕ್ಕೆ ಸಾಧ್ಯವಾಗುತ್ತಾದ್ರೆ ಒಬ್ಬ ವ್ಯಕ್ತಿಯಿಂದ ಎಲ್ಲರೂ ಬದುಕೋದಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ಒಬ್ಬ ವ್ಯಕ್ತಿ ಆದಾಮನಿಂದ ನಾವೆಲ್ಲರೂ ದೇವರಿಂದ ದೂರ ಆಗೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದಾದ್ರೆ, ಅದೇ ಒಬ್ಬ ವ್ಯಕ್ತಿ ಕೊನೆಯ ಆದಾಮ. ಈ ಒಂದು ಆದಾಮ ಬಂದು ಮೊದಲನೇ ಆದಾಮ ಅಂತ ಇದೆ. ಯೇಸು ಸ್ವಾಮಿ ಬಗ್ಗೆ ಕಡೆಯ ಆದಾಮ ಅಂತ ಇದೆ, 2ನೇ ಆದಾಮ ಅಲ್ಲ, ಕೊನೆಯ ಆದಾಮ. 2ನೇ ಆದಾಮ ಅಂದ್ರೆ ಮತ್ತೆ 3ನೇ ಆದಾಮ 4ನೇ ಆದಾಮ ಬರ್ಬೇಕಾಗುತ್ತೆ. ಆದ್ರೆ ಯೇಸು ಆದಿಯು ಅಂತ್ಯವಾಗಿದ್ದಾರೆ. ಸೊ ಈತನು ಕೊನೆಯ ಆದಾಮ ಎಂಬುದಾಗಿ ವಾಕ್ಯದಲ್ಲಿರೋದು. ಹಾಗಾಗಿ ಈ ಕೊನೆಯ ಆದಾಮನಾಗಿರುವ ಕ್ರಿಸ್ತನ ಮೂಲಕ ಆತನ ಜೊತೆಗೆ ನಾವು ಸಂಬಂಧ ಇಟ್ಕೊಳ್ಳೋದ್ರ ಮೂಲಕ ನಾವು ಬದುಕೋರಾಗ್ತೀವಿ. ಆಮೇಲೆ ಸೊ ಇಲ್ಲಿ ನಮ್ಮ ಮೈನ್ ಪಾಯಿಂಟ್ ಏನು ಅಂದ್ರೆ, ಇವನ ಸಂಬಂಧದಿಂದ
ಈ 3 ವಿಷಯಗಳನ್ನ, ಈ 3 ವಚನಗಳು ಮೂಲ ಪಾಪದ ಕುರಿತು ಮಾತನಾಡ್ತಿರೋದನ್ನ ನಾವು ನೋಡ್ತೇವೆ. ಅದನ್ನ ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಆದಿಕಾಂಡ 3ರಲ್ಲಿ ಸೈತಾನ ಹೇಳಿದ್ದು, ನಿನಗೆ ದೇವರು ಬೇಡ, ನೀನೇ ದೇವರಾಗಬಹುದು ಅಂತ. ಮೊದಲನೇ ಪಾಪ ಅಂದ್ರೆ ದೇವ್ರ ಇಷ್ಟ ಇಲ್ಲದೇನು, ದೇವ್ರ ಸ್ಥಾನದಲ್ಲಿ ಇನ್ನೊಬ್ರು ಕೂತ್ಕೊಳ್ಳೋದು. ಸೈತಾನಿಗೆ ದೇವರು ಯಾಕೆ ವಿರೋಧ ಮಾಡಿದ್ರು ಅಥವಾ ಪರಲೋಕದಿಂದ ಅವ್ರನ್ನ ತಳ್ಳಿಬಿಟ್ರು ಅಂದ್ರೆ, ಬೇರೆ ಸಣ್ಣ ಪುಟ್ಟ ಪಾಪ ಎಲ್ಲ ಮಾಡಕ್ ಹೋಗಿದ್ದು, ದೇವರ ಸಿಂಹಾಸನವನ್ನು ಆಸೆ ಪಟ್ಟು, ದೇವರಿರೋ ಜಾಗವನ್ನು ಆಸೆ ಪಟ್ಟು, ದೇವ್ರಿಗೆ ಸಿಗೋ ಮಹಿಮೆನ, ದೇವ್ರಿಗೆ ಸಿಗೋ ಸ್ತುತಿ ಸ್ತೋತ್ರಗಳನ್ನ ಆಸೆ ಪಟ್ಟ. ಹಾಗಾಗಿ ಅವ್ರು ತಳ್ಳಲ್ಪಟ್ರು. ಅದೇ ರೀತಿಯಲ್ಲಿ ಆದಮ ಅವ್ರಿಗೂ ಅವ್ರು ಹೇಳಿದ್ದು, ನಿಮಗೆ ಆ ದೇವರು ಬೇಕಾಗಿಲ್ಲ, ಈ ಹಣ್ಣನ್ನ ತಿಂದಾಗ ನೀವೇ ದೇವರಾಗ್ತೀರಾ ಅಂತ ಹೇಳಿ. ಅವ್ರು ತಿಂದ್ರು, ದೇವರಾಗಿಲ್ಲ, ದೆವ್ವಗಳಾಗ್ಬಿಟ್ರು, ಸೈತಾನನ ಮಕ್ಕಳಾಗ್ಬಿಟ್ರು. ಇದು ಮೂಲ ಪಾಪ. ಎರಡನೇದಾಗಿ ನಾವು ನೋಡೋದಾದ್ರೆ ಇದನ್ನ ಪೂರ್ವಿಕರ ಪಾಪ ಅಂತ ಹೇಳ್ತೀವಿ. ಪೂರ್ವಿಕರ ಪಾಪ ವಿಮೋಚನ ಕಾಂಡ 24 ಮತ್ತು 5 ಓದೋಣ. ನಾನು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಣ ನೀರಿನಲ್ಲಾಗಲಿ ಇರುವ ಯಾವುದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು ಮತ್ತೊಬ್ಬನಿಗೆ ಸಲ್ಲಗೊಳಿಸಿದನಾದ್ದರಿಂದ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ತಂದೆಗಳ ದೋಷ ಫಲವನ್ನು ಮಕ್ಕಳ ಮೇಲೆ 3-4 ತಲೆಗಳವರೆಗೆ ಬರಮಾಡುವನಾಗಿ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೆ 1000 ತಲೆಗಳವರೆಗೆ ದಯವಿಡುವನಾಗಿದ್ದೇನೆ. ಓಕೆ, ಆಮೇಲೆ. ಸೊ ಇಲ್ಲಿ ಪೂರ್ವಿಕರ ಪಾಪದ ಕುರಿತು ನಾವು ನೋಡ್ತಾ ಇದ್ದೀವಿ. ಏನಂತ ಇದೆ ಅಲ್ಲಿ? ನನ್ನ ಹೊರತು ನಿಮಗೆ ಬೇರೆ ದೇವರುಗಳು ಇರಬಾರದು. ಒಂದು ವೇಳೆ ಆ ರೀತಿ ನೀವು ವಿಗ್ರಹ ಆರಾಧನೆ ಮಾಡಿದಲ್ಲಿ ಈ ಪಾಪ ನಿಮ್ಮ ಮೇಲೆ ಮಾತ್ರ ಬರಲ್ಲ, ನಿಮ್ಮ ಮಕ್ಕಳ ಮೇಲೆ, ಮೊಮ್ಮಕ್ಕಳ ಮೇಲೆ, 3-4 ತಲೆಮಾರುಗಳ ಮೇಲೆ ಬರುತ್ತೆ ಅಂತ. ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ಪಾಪಗಳು ಬರೋದು ಅದು ಆದಾಮನಿಂದ ಬಂದಿದೆ. ಮೊದಲನೇದಾಗಿ ನಾವು ನೋಡಿದ್ದು ಅದು ಮೂಲ ಪಾಪ. ಪೂರ್ವಿಕರ ಪಾಪ ನಮ್ಮ ಪಿತೃಗಳು ವಿಗ್ರಹಾರಾಧನೆ ಮಾಡೋದ್ರಿಂದ, ನಮ್ಮ ಪಿತೃಗಳು ನಮ್ಮ ದೇವರಾದ ಯೆಹೋವನನ್ನ ಬಿಟ್ಟು ಅನ್ಯ ದೇವರುಗಳನ್ನ ಮಾಡ್ಕೊಂಡಿದ್ರಿಂದ ಆ ಪಾಪ ಶಾಪಗಳಾಗಿ 3-4 ತಲೆಗಳ ಮೇಲೆ ಬಂತೆಂಬುದಾಗಿ ನಾವು ನೋಡ್ತೇವೆ. ಹಾಗೆ ಯಾಜಕಕಾಂಡ 26:40-42 ಓದೋಣ. ಆದರೆ ಅವರು ತಾವು ತಮ್ಮ ಪಿತೃಗಳು ನನಗೆ ದ್ರೋಹಿಗಳಾಗಿ ಪಾಪ ಮಾಡಿದವರೆಂದು ತಾವು ನನಗೆ ವಿರುದ್ಧವಾಗಿ ನಡೆಸಿದ್ದರಿಂದಲೇ ನಾನು ತಮಗೆ ವಿರುದ್ಧವಾಗಿ ನಡೆದುಕೊಂಡು ಶತ್ರು ದೇಶಕ್ಕೆ ಸೆರೆಯವರನ್ನಾಗಿ ಬರಮಾಡಬೇಕಾಯಿತೆಂದು ಒಪ್ಪಿಸಿ ತಮ್ಮ ಮೊಂಡವಾದ ಮನಸ್ಸನ್ನು ತನ್ನ ಆಜ್ಞೆಗೆ ಒಳಪಡಿಸಿ ತಮ್ಮ ಪಾಪದಿಂದ ಉಂಟಾದ ಶಿಕ್ಷೆಯನ್ನು ಸ್ವೀಕರಿಸುವುದಾದರೆ ನಾನು ಯಾಕೋಬ್, ಇಸಾಕ್, ಅಬ್ರಾಮ್ ಇವರಿಗೆ ಮಾಡಿದ ವಾಗ್ದಾನಗಳನ್ನು ನೆನಪಿಗೆ ತಂದುಕೊಂಡು ನೆರವೇರಿಸುವೆನು. ಅವರ ಸ್ವದೇಶವು ನಾನು ದಯೆಯಿಂದ ಸ್ಥಾಪಿಸಿಕೊಳ್ಳುವೆನು. ಇಲ್ಲಿ ನೋಡ್ತಿರುವಂತದ್ದೇನು? ತಮ್ಮ ಪಿತೃಗಳು ನನಗೆ ದ್ರೋಹಿಗಳಾದ್ರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಯಾವ ದ್ರೋಹಿಗಳಾದ್ರು? ಪಿತೃಗಳು, ನಿಮ್ಮ ತಂದೆ ತಾಯಿಗಳು ಪಾಪ ಮಾಡಿ ವಿಗ್ರಹಾರಾಧನೆ ಮಾಡಿ ಇವತ್ತು ನನ್ನ ವಿರುದ್ಧವಾಗಿ ತಿರುಗಿದ್ರು ಅಂತ ಹೇಳಿ. ಯೆಶಾಯ 65:7 ಓದೋಣ. ಇವರ ಪಿತೃಗಳು ಬೆಟ್ಟಗುಡ್ಡಗಳಲ್ಲಿ ಧೂಪ ಹಾಕಿ ನನ್ನನ್ನು ಹೀನೈಸಿ ನಡೆಸಿದ ಅಪರಾಧಗಳ ಪ್ರತಿಫಲವನ್ನು ಇವರ ಮಡಿಲಿಗೆ ಹಾಕುವೆನು. ನೋಡಿ, ಇವರ ಮಡಿಲಿಗೆ ಹಾಕುವೇನಂದ್ರೆ ಅವರ ಸಂತತಿಯ ಮೇಲೆ ಹಾಕುವೇನು. ಏನ್ ಮಾಡಿದ್ದಾರೆ ಅವರು? ಬೆಟ್ಟ ಗುಡ್ಡಗಳಲ್ಲಿ ಧೂಪ ಹಾಕಿದ್ರಂತೆ. ಇವತ್ತು ವಿಗ್ರಹಗಳ ನೋಡ್ಕೊಂಡು ಎಲ್ಲೆಲ್ಲ ಹೋಗ್ತಿದ್ದೀವಿ, ಬೆಟ್ಟ ಗುಡ್ಡಗಳಿಗೆ ಹೋಗ್ತಿದ್ದೀವಿ. ಎತ್ತರವಾದ ಸ್ಥಳಗಳಲ್ಲಿ ಈ ವಿಗ್ರಹ ಮಂದಿರಗಳನ್ನ ಕಟ್ಟಿದ್ದಾರೆ. ದೇವಸ್ಥಾನಗಳೆಲ್ಲ ಎಲ್ಲೆಲ್ಲಿ ಕಟ್ಟಿದ್ದಾರೆ? ಆಲ್ಮೋಸ್ಟ್ ತುಂಬಾ ದೇವಸ್ಥಾನಗಳು ಬೆಟ್ಟ ಗುಡ್ಡಗಳ ಮೇಲೆ ಕಟ್ಟಿದ್ದಾರೆ. ಅಲ್ಲಿ ಧೂಪ ಹಾಕೋದಕ್ಕಾಗಿ ಜನ ಹೋಗ್ತಾ ಇದ್ದಾರೆ. ಆಸ್ಟ್ರೇಲಿಯಾಕ್ಕೆ ಕೂಡ ಬರುವಾಗ ಕೆಲವು ವಿಗ್ರಹಾರಾಧನೆ ಮಾಡುವಂತ ಆ ಸ್ಥಳಗಳಿಗೆ ಹೋಗ್ಬೇಕು. ಒಂದು ವೇಳೆ ಬರೋ ಸಂಘದಲ್ಲಿ ಸಾಧ್ಯವಾದರೆ ಯಾವುದಾದ್ರೂ ಆ ಥರದೊಂದು ದೇವಸ್ಥಾನಗಳಿದ್ರೆ ಹೇಳಿ ಅಂತ ಹೇಳಿ, ಅದಕ್ಕೆ ಮೈಸೂರಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬನ್ನಿ ಅಂತ ಹೇಳಿದ್ವಿ. ಅಂದ್ರೆ ಅವ್ರು ಗೊತ್ತಾಗಬೇಕು ಇಲ್ಲಿ ಎಷ್ಟು ಕತ್ತಲೆ ಆವರಿಸ್ಕೊಂಡಿದೆ ಆತ್ಮಿಕ ಕತ್ತಲೆ ಅಂತ ಹೇಳಿ.
ಒಂದು ವೇಳೆ ಸಮಯ ಇದ್ರೆ ಇಲ್ಲಿ ಬಂದಾಗಲೂ ಕೂಡ ಹಾಗೆ ಚಿಕ್ಕಪೇಟೆಗೂ ಒಂದು ವಿಸಿಟ್ ಕೊಡ್ಬೋದು ಸಾಧ್ಯವಾದರೆ ಸಮಯ ಇದ್ರೆ. ಅಂದ್ರೆ ಹೇಳ್ತಿರೋದು ಅವ್ರು ಪ್ರಾರ್ಥನೆ ಮಾಡಲು ಆ ಸೈತಾನನ ಕಾರ್ಯಗಳನ್ನು ಮುಗಿಯೋದಕ್ಕೂ ಸಾಧ್ಯವಾಗುತ್ತೆ. ಬೆಟ್ಟ ಗುಡ್ಡೆಗಳಲ್ಲಿ ಧೂಪ ಹಾಕಿರೋದು ನೋಡ್ತೀವಿ. ರೋಮಪುರ 1:23 ನಾವು ಓದೋಣ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಲಯವಿಲ್ಲದ ದೇವರ ಮಹಿಮೆಯನ್ನ ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ ಪಶು ಪಕ್ಷಿ ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ಲಯವಿಲ್ಲದ ದೇವರ ಮಹಿಮೆಯನ್ನ, ಲಯವಿಲ್ಲದ ದೇವರ ಆ ಒಂದು ಸ್ಥಾನವನ್ನ ಜನರು ಏನ್ ಮಾಡಿದ್ರು? ಲಯವಾಗುವಂತಹ ಅಂದ್ರೆ ನಾಶವಾಗುವಂತಹ ಮನುಷ್ಯರಿಗೆ, ಇವತ್ತು ಮನುಷ್ಯರಿಗೆ ದೇವರು ಮಾಡಿಬಿಡ್ತಾ ಇದ್ದಾರೆ. ಎಷ್ಟೋ ಜನ ಮನುಷ್ಯನ ಅಡ್ಡ ಬೀಳ್ತಾ ಇದ್ದಾರೆ. ಮನುಷ್ಯರ ವಿಗ್ರಹಗಳಿಗೆ, ಮನುಷ್ಯರ ಮೂರ್ತಿಗಳ ಮುಂದೆ ಪೂಜೆ ಮಾಡ್ತಾ ಇದ್ದಾರೆ. ಪಕ್ಷಿಗಳನ್ನ ಪೂಜೆ ಮಾಡ್ತಾ ಇದ್ದಾರೆ, ಸರ್ಪಗಳನ್ನ ಪೂಜೆ ಮಾಡ್ತಾ ಇದ್ದಾರೆ. ಅವುಗಳ ಮೂರ್ತಿಗಳನ್ನ ಮಾಡಿಕೊಂಡು ನಾಗ ಏನಂತ ಹೇಳಿದ್ರೆ ಕಟ್ಟೆ ಕಟ್ತಾರಲ್ಲ, ನಾಗರ ಕಟ್ಟೆ, ಆ ವಿಗ್ರಹಗಳನ್ನೆಲ್ಲ ಅದು ಹಾವಿನ ಒಂದು ವಿಗ್ರಹಗಳಿರೋದನ್ನೆಲ್ಲ ನಿಲ್ಲಿಸ್ಬಿಟ್ಟು ಆ ಒಂದು ಕಟ್ಟೆ ತರ ಕಟ್ಟಿರ್ತಾರೆ. ಬೆಳಗ್ಗೆ ಹೋಗ್ಬಿಟ್ಟು ಅದರ ಸುತ್ತಲೂ ಪೂಜೆ ಮಾಡ್ತಿರ್ತಾರೆ. ಯಾವುದು ವಿಗ್ರಹ? ಅದು ಹಾವಿನ ವಿಗ್ರಹ. ದೇವರ ಮಹಿಮೆಯಲ್ಲಿ, ದೇವರಿಂದ ಸೃಷ್ಟಿಯಾಗಿರುವಂತಹ ಪ್ರಾಣಿ ಪಕ್ಷಿಗಳ ಮಹಿಮೆಯಲ್ಲಿ ಇವೆಲ್ಲ ಲಯವಾಗುವಂಥವು. ಆದರೆ ಎಂದಿಗೂ ಲಯವಾಗದಿರುವಂಥ ದೇವರ ಮಹಿಮೆನ ನಮ್ಮ ಪಿತೃಗಳು ಯಾರು ಕೊಡ್ತಾ ಇದ್ದಾರೆ? ವಿಗ್ರಹಗಳು ಕೊಡ್ತಾ ಇದ್ದಾರೆ. ಅದು ದೊಡ್ಡ ಶಾಪ. ಅದೇ ಪಿತೃಗಳ ಪಾಪ. ಅಂದರೆ ಪೂರ್ವಿಕರ ಪಾಪ ಅಂದರೆ ನೆನ್ಪಿಟ್ಕೋಬೇಕಾದ್ದು ವಿಗ್ರಹಾರಾಧನೆ. ಅದು ತಲೆಮಾರುಗಳ ಮೇಲೆ ಬಂದಿದೆ. ನಮ್ಮ ಅಪ್ಪ ಅಮ್ಮ ಮಾಡಿದ್ವಿ, ತಾತ ಮುತ್ತಾತ ಕಾಲದಲ್ಲೂ ಈ ಪದ್ಧತಿ ಇದೆ, ಇದನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಕೆಟ್ಟ ಸಂಸ್ಕೃತಿಯನ್ನ ನಮ್ಮ ಮೇಲೆ ಬಿಟ್ಟು ಹೋಗಿದ್ದಾರೆ. ಸತ್ಯ ದೇವರ ಮಹಿಮೆಯನ್ನ ಬಿಟ್ಟು ನಾವು ಏನ್ ಮಾಡ್ತಿದ್ವಿ? ಶಾಪಗ್ರಸ್ತರಾಗ್ತಾ ಇದ್ದೀವಿ. ನಮ್ಮ ತಂದೆ ತಾಯಿಗಳು ಪಾಪ ಮಾಡಿದ್ದಾರೆ ವಿಗ್ರಹಾರಾಧನೆ ಮಾಡಿ. ಅವರ ಪಾಪಗಳು, ಅವ್ರು ಮಾಡಿದ ಪಾಪಗಳು ಶಾಪಗಳಾಗಿ ಮಕ್ಕಳು ಮೊಮ್ಮಕ್ಕಳ ಮೇಲೆ ಬರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನ ನಾವು ಅರ್ಥ ಮಾಡ್ಬೋದು. ಕೀರ್ತನೆ 79:8 ಓದೋಣ. ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಏನಂತ ಹೇಳ್ತಾರೆ ಇಲ್ಲಿ ಕೀರ್ತನೆಗಾರ? ಪೂರ್ವಿಕರ ಅಪರಾಧಗಳನ್ನು ನಮ್ಮ ಹಾನಿಗಾಗಿ ನೆನೆಸಿಕೊಳ್ಳಬೇಡ. ಅಂದ್ರೆ ನಮ್ಮ ಪೂರ್ವಿಕರು ಪಾಪ ಮಾಡಿದ್ದಾರೆ. ದಾವೀದನ ಕೂಡ ಗೊತ್ತು ಅದು. ಅವರ ಪಾಪಗಳು ನಮ್ಮ ಮೇಲೆ ಶಾಪಗಳ ಬರುತ್ತೆ ಅಂತ ಅವನು ಗೊತ್ತು. ಹಾಗಾಗಿ ಹೇಳ್ತಾನೆ, ನಮ್ಮ ಪೂರ್ವಿಕರು ಏನೆಲ್ಲ ಪಾಪ ಮಾಡಿದ್ದಾರೆ, ನಿನ್ನ ವಿರುದ್ಧವಾಗಿ ದ್ರೋಹ ಮಾಡಿದ್ದಾರೆ, ಅಪರಾಧಗಳನ್ನು ಮಾಡಿದ್ದಾರೆ, ವಿಗ್ರಹಾರಾಧನೆ ಮಾಡಿ ನಿನ್ನನ್ನು ರೇಗಿಸಿದ್ದಾರೆ, ಅದನ್ನೆಲ್ಲ ನಮ್ಮ ಹಾನಿಗಾಗಿ ನೆನಪಿಸ್ಕೋಬೇಡ. ನಿನ್ನ ತಂದೆ ಈ ತರ ಮಾಡೋದು, ನಿನ್ನ ತಾತ ಈ ತರ ಮಾಡೋದು ಅಂತ ಹೇಳ್ಬಿಟ್ಟು ಅವರು ಮಾಡಿರುವಂತಹ ದ್ರೋಹಗಳನ್ನ ನೆನೆಸ್ಕೊಂಡು ನಮಗೆ ಶಿಕ್ಷೆ ಕೊಡಬೇಡ. ಸೊ ಈ ವಿಷಯವನ್ನು ನಾವು ನೆನ್ಪಿಟ್ಕೋಬೇಕು. ಪೂರ್ವಿಕರ ಪಾಪಗಳು ನಮ್ಮ ಮೇಲೆ ಬರುತ್ತೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನಾವು ನೋಡೋದಾದ್ರೆ ಅದು ನಮ್ಮ ಶೈಕ್ಷಣಿಕವಾದ ಸಂಬಂಧಗಳು. ದೇವರು ಬೇಡ ಅಂತ ದೂರವಾದಂತ ನಾವು 3ನೇ ಅಧ್ಯಾಯದಲ್ಲಿ ದೇವರು ಬೇಡ, ನಾವೇ ದೇವರಾಗ್ಬೋದು ಅಂತ. ಎಂಥ ದೇವರುಗಳಾದವೆ? ಸೈತಾನನ ಮಕ್ಕಳಾಗಿ, ವಿಗ್ರಹಾರಾಧನೆ ಮಾಡುವುದಾಗಿ ನಮ್ಮನ್ನು ನಾವು ಹೊಲಸು ಮಾಡಿಕೊಂಡು, ಪರಿಶುದ್ಧರಾಗಿರುವ ನಾವು, ದೇವರ ಮಕ್ಕಳಾಗಿರುವ ನಾವು ಸೈತಾನನ ಮಕ್ಕಳಾಗಿ ಮಾರ್ಪಟ್ಟರು. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ಬದುಕಬೇಕಾಗಿರುವಂಥ ನಾವು ಈ ಲೋಕಕ್ಕಾಗಿ ಬದುಕುವರಾದರೆ ಇದು ಪೂರ್ವಿಕರ ಪಾಪ ಎಂಬುದಾಗಿ ನೋಡ್ತೇವೆ. 3ನೇದಾಗಿ ನಾವು ನೋಡಿದ್ರೆ ವಾಸ್ತವ ಪಾಪಗಳು. ಯಾವ ಪಾಪ? ವಾಸ್ತವ ಪಾಪ. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ 6:7 ಓದೋಣ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು.
ತನ್ನ ಶರೀರ ಭಾವವನ್ನು ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನು ಕೊಯ್ಯುವನು, ಆತ್ಮನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನು ಕೊಯ್ಯುವನು. ಸೊ ಇಲ್ಲಿ ದೇವರು ಏನು ಹೇಳ್ತಿದ್ದಾರೆ? ನೀನು ಏನು ಬಿತ್ತುತ್ತೀಯೋ ಅದನ್ನ ಕುಯ್ತೀಯ ಎಂಬುದಾಗಿ. ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಇದು ವಾಸ್ತವ ಪಾಪ ಅಂದ್ರೆ ನೀನು ನಾನು ಮಾಡುವಂತ ಪಾಪಗಳು. ಮೊದಲು ಆದಾಮ ಹವ್ವ ಮಾಡಿದ ಪಾಪವನ್ನು ಮೂಲ ಪಾಪ ಅಂತೀವಿ, ಅದನ್ನ ಯಾರು ನಾವು ಮಾಡೋಕ್ಕಾಗಲ್ಲ. ಎರಡನೇದು ಪೂರ್ವಿಕರ ಪಾಪ, ಅದು ನಮ್ಮ ತಂದೆ ತಾಯಿ ತಾತ ಮುತ್ತಾತರು ಇವ್ರು ಮಾಡಿದಂತಹ ವಿಗ್ರಹಾರಾಧನೆ ಮುಖ್ಯವಾಗಿ ಅದು ನಮ್ಮ ಮೇಲೆ ಶಾಪಗಳಾಗಿ ಬಂತು. ಮೂರನೇ ತರಹದ ಪಾಪ ಬಂದು ಅದು ವಾಸ್ತವ ಪಾಪ, ಅದು ನೀನು ನಾನು ಪ್ರತಿದಿನ ಮಾಡುವಂತ ಪಾಪಗಳು. ಅದನ್ನೇ ಗಲಾತ್ಯದಲ್ಲಿ ಹೇಳ್ತೀವಿ, ನೀನೇನು ಬಿತ್ತುತ್ತೀಯೋ ಅದೇ ಕುಯ್ತೀಯ. ಈಗ ದೇವ್ರು ನಮ್ಮನ್ನ ಕ್ಷಮಿಸುವುದಾಗಿದ್ದಾನೆ ಅಂದ್ಬಿಟ್ಟು ಪಾಪ ಮಾಡ್ತಾ ಹೋಗೋದಾ? ಇಲ್ವಲ್ಲ. ಹೌದು, ಒಂದ್ ವೇಳೆ ಈ ಪಾಪ ನಿನ್ನ ನರಕಕ್ಕೆ ನಡೆಸಲ್ಲ ಅನ್ಕೋ, ಈ ಪಾಪ ನಿನ್ನೇನು ದೇವರಿಂದ ದೂರ ಮಾಡಲ್ಲ ಅನ್ಕೋ. ಆದ್ರೆ ದೇವ್ರ ವಾಕ್ಯದಲ್ಲಿದೆ, ಪರಲೋಕದಲ್ಲಿ ನಾವು ಹೇಗಿರ್ತೀವಿ ಅಂದ್ರೆ ಈ ಒಂದು ಬೆಂಕಿ ಒಳಗಿಂದ ಬಂದಿರ್ತೀವಲ್ಲ, ಎಲ್ಲ ಅಂದಬಂದ ಸುಟ್ಟಿರೋ ದೇಹ ಅಂತಾರ, ಆ ತರ ಇರುತ್ತೆ ನಮ್ಮ ಜೀವಿತಗಳಲ್ಲಿ, ಕಳೆ ಗೊತ್ತಿರುತ್ತೆ. ಇಲ್ಲಿ ಲೋಕದಲ್ಲಿ ದೇವರಿಗಾಗಿ ಬದುಕಬೇಕಾದಂತ ನಾವು ಈ ಲೋಕಕ್ಕಾಗಿ, ಈ ಶರೀರಕ್ಕಾಗಿ, ನಮ್ಮ ಇಷ್ಟಕ್ಕನುಸಾರವಾಗಿ ಬದುಕೋದಾದ್ರೆ ದೇಹದಿಂದ ಬಿತ್ತೋದು ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೊಯ್ತೀವಿ. ಆದ್ರೆ ಆತ್ಮದಿಂದ ಬಿತ್ತೋದು ಅದು ಪರಲೋಕದಲ್ಲಿ ಅದು ಫಲಭರಿತವಾಗಿರುತ್ತೆ. ಹಾಗಾಗಿ ಈ ಒಂದು ತಪ್ಪುಗಳು ಕೂಡ ದೇವರ ಒಂದು ಕೃಪೆಯಿಂದ, ದೇವರ ಒಂದು ಆಶೀರ್ವಾದಗಳಿಂದ ದೂರ ಮಾಡುತ್ತೆ. ನಮ್ಮ ಸಂತೋಷವನ್ನ ಕಿತ್ಕೊಳ್ಳುತ್ತೆ, ನಮ್ಮ ಸಮಾಧಾನವನ್ನು ಕಿತ್ಕೊಳ್ಳುತ್ತೆ. ನಮ್ಮ ಪ್ರಾರ್ಥನೆ ಜೀವಿತ ದೇವ್ರ ಜೊತೆಗೆ ನಾವು ಸರಿಯಾಗಿ ಇರೋದಕ್ಕಾಗದೆ ಒದ್ದಾಡಬೇಕಾಗತ್ತೆ. ಆದ್ರೆ ನೀನು ರಕ್ಷಣೆ ಹೊಂದಿದೆಯಾ ಅಂದ್ರೆ ನೀತಿವಂತನು 7 ಸರಿ ಬಿದ್ರು ಮತ್ತೆ ಎದ್ದೇಳ್ತೀಯ ಅಂತ ಹಾಗೆ ಖಂಡಿತವಾಗಲು ಈ ಒಂದು ವಾಸ್ತವ ಪಾಪಗಳಿಂದ ನೀನು ದೇವರಿಂದ ದೂರ ಮಾಡಲ್ಲ. ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಆ ರೀತಿ ಮಾಡೋದಾಗಿದ್ರೆ ಇವತ್ತು ಎಷ್ಟೋ ಜನ ನಾವು ದೇವರಿಂದ ಯಾವಾಗಲೂ ದೂರ ಆಗ್ಬಿಡ್ತೀವಿ. ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿರೋದು. ಆಮೇಲೆ ಖಂಡಿತವಾಗ್ಲೂ ದೇವರ ಕೃಪೆಯಿಂದ ನಾವು ರಕ್ಷಿಸಲ್ಪಟ್ಟಿರೋದು. ಸೊ ಆದಿಕಾಂಡ 11ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಏನಿದೆ ಅಂದ್ರೆ ಜನರೆಲ್ಲರೂ ಸೇರಿ ಒಂದು ದೊಡ್ಡ ಬಾಗಿಲು ಗೋಪುರವನ್ನು ಕಟ್ಟೋಣ ಅಂತ. ದೇವರು ಬೇಡ ಅವ್ರಿಗೆ, ದೇವರಿಂದ ಯಾವಾಗಲೂ ದೂರ ಆದ್ರು, ಶಾರೀರಿಕವಾದ ಆಸೆಗಳಲ್ಲಿದ್ರು. ಈಗ ಒಂದು ನಮಗೋಸ್ಕರ ಒಂದು ದೊಡ್ಡ ಗೋಪುರವನ್ನು ಕಟ್ಟೋಣ. ಇದೇ ವಾಸ್ತವ ಪಾಪಗಳಿಗೆ ಕಾರಣವಾದದ್ದು. ನಾನು, ನನ್ನದು, ನನಗಾಗಿ ಅಂತ ಹೇಳಿ ಈ ಲೋಕದ ಜನರೆಲ್ಲರೂ ಕೂಡ ದೇವರನ್ನ ಬಿಟ್ಟು ಅವರೇ ದೇವರುಗಳಾಗಿ ಅವ್ರದ್ದವರೇ ಯಜಮಾನರಾಗಿ ಬದುಕ್ತಾ ಇದ್ದಾರೆ. ವಾಸ್ತವ ಪಾಪಗಳ ಬಗ್ಗೆ ಕೆಲವು ವಚನಗಳನ್ನು ನಾವು ನೋಡುವಾಗ ಯೆಶಾಯ 59:2 ಯೆಶಾಯ 59:2 ಏನಂತ? ನಿಮ್ಮ ಪಾಪಗಳು ನಿಮ್ಮ ದೇವರಿಂದ ಪ್ರತಿ ಸಲ ನೀನು ಪಾಪ ಮಾಡುವಾಗಲೆಲ್ಲ ಏನ್ ಮಾಡ್ತೀಯ? ನೀನ್ ದೇವರ ಹತ್ರ ಹೋಗಕ್ ಸಾಧ್ಯ ಇಲ್ಲ. ನಾನು ಹೇಳಿರೋ ದೇವರಿಂದ ನೀನು ಸಂಪೂರ್ಣವಾಗಿ ದೂರವಾಗಲ್ಲ. ಈಗ ನಾನು ತಪ್ಪು ಮಾಡೋದು ನಮ್ಮ ಅಪ್ಪ ಅಮ್ಮನಿಂದ ನಾನು ದೂರ ಇರಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮುಖ ಇರಲ್ಲ ತೋರ್ಸಕ್ಕೆ. ತಪ್ಪು ಮಾಡಿದಾಗ ನಾವು ಯಾರ ಮುಂದೆ ನಿಂತ್ಕೊಳಕ್ ಆಗಲ್ಲ. ತಪ್ಪು ಅಂತ ಗೊತ್ತಾದಾಗ ತಂದೆ ತಾಯಿ ಆಗಲಿ, ಸ್ನೇಹಿತರಾಗಲಿ, ನಾವು ಯಾರು ವಿರುದ್ಧವಾಗಿ ತಪ್ಪು ಮಾಡಿರ್ತೀವೋ ಅವ್ರ ಮುಂದೆ ನಾವು ಧೈರ್ಯವಾಗಿ ನಿಂತ್ಕೊಳಕ್ ಆಗಲ್ಲ. ಸೊ ಏನು ನಮ್ಮನ್ನ ದೂರ ಮಾಡ್ತಾ ಬರುತ್ತೆ? ನಮ್ಮ ಪಾಪಗಳು, ನೀನು ಮಾಡೋ ವಾಸ್ತವ ಪಾಪಗಳು. ಹಾಗಾಗಿ ಒಂದ್ ವೇಳೆ ದೇವರು ನಿನ್ನ ಮೂಲ ಪಾಪದಿಂದ, ಪೂರ್ವಿಕರ ಪಾಪದಿಂದ ಸಂಪೂರ್ಣ ಬಿಡಿಸಿದ್ದಾರೆ, ಸಾಯ ತನಕ ಈ ವಾಸ್ತವ ಪಾಪ ನಿನ್ನ ಜೀವನದಲ್ಲಿ ಏನ್ ಮಾಡ್ತೇವೆ? ಪ್ರೇರೇಪಿಸ್ತಿರುತ್ತೆ. ಇದನ್ನ ನೀನ್ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ದೇವರ ಆತ್ಮನ ಬಲದಿಂದ. ಆಮೇಲೆ ಯಾಕೋಬ 4:17 ಓದೋದು ಗಟ್ಟಿಯಾಗಿ ಓದಿ. ಹೀಗಿರುವುದರಿಂದ ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾದ. ಯಾವುದು ಪಾಪ ಅನ್ನಂದ್ರೆ ಒಳ್ಳೇದನ್ನ ತಿಳ್ಕೊಂಡು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಹೇಳಿ ನಮಗೆ ಗೊತ್ತಿದೆ. ಒಳ್ಳೇದು ಯಾವುದು ಅಂತ ಗೊತ್ತಿದ್ದು ಕೂಡ ಅದನ್ನ ಮಾಡದೇ ಇರೋದು ಪಾಪ ಅಂತ. ದೇವರ ವಾಕ್ಯದಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ ಎರಡರ ಬಗ್ಗೆ ಬರೆಯಲ್ಪಟ್ಟಿದೆ. ಆದ್ರೆ ನಾವು ಒಳ್ಳೇದನ್ನ ಬಿಟ್ಟು ಕೆಟ್ಟದನ್ನ ಮಾಡಿದ್ರೆ ಪಾಪ ಅಲ್ಲ, ಅದು ಒಳ್ಳೇದನ್ನ ಮಾಡದೇ ಇರೋದು ಪಾಪ ಅಂತಾನೆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ.
ವಾಸ್ತವ ಪಾಪಗಳಿಂದ ನಾವು ಹೊರಬರಬೇಕು. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯವನ್ನು ನೋಡುವಾಗ ಅದು ದೊಡ್ಡ ಒಂದು ಪ್ಯಾಸೇಜ್ ಆಗಿದೆ. ಹಾಗೆ ಹೇಳ್ತೀನಿ, ಅಲ್ಲಿ ಏನ್ ನಡೀತಿದೆ ಅಂದ್ರೆ ಅನನೀಯ ಮತ್ತು ಸಫೀರ ಅಂತ ಹೇಳ್ಬಿಟ್ಟು ಗಂಡ ಹೆಂಡತಿ ಅವರು ಇಬ್ರು ಕೂಡ ಸಾಯ್ತಾರೆ. ಸಾಯೋದಕ್ಕೆ ಕಾರಣ ಏನು? ಇದೇ ಮೂಲ ಪಾಪನೋ ವಾಸ್ತವ ಪಾಪನೋ ಅಲ್ಲ. ಅನನ್ಯ ಸಫೀರಲ್ಲಿ ನರಕಕ್ಕೆ ಹೋಗಿರೋಲ್ಲ ನನ್ನ ಪ್ರಕಾರ, ನನ್ನ ತಿಳಿದಿರೋ ಪ್ರಕಾರ. ಯಾಕಂದ್ರೆ ಅವರು ಸತ್ತಿದ್ದು ಯೇಸುವನ್ನು ನಂಬದೇ ಇರೋದ್ರಿಂದ ಅಲ್ಲ, ಒಂದು ದುರಾಸೆಯಿಂದ. ಅವ್ರದೇ ಆಸ್ತಿ ಎಲ್ಲರೂ ಕೂಡ ಆಗಿರುವಂತ ಆಸ್ತಿಗಳನ್ನ ಮಾರಿ ದೇವರಿಗೆ ಕೊಡ್ತಾ ಇದ್ರು. ಅಪೊಸ್ತಲರ ಪಾದದ ಬಳಿಯಲ್ಲಿ ಇಡ್ತಾ ಇದ್ರು ಅಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಇವರಿಬ್ರು ಕೂಡ ಇವರಿಗಿರೋ ಆಸ್ತಿಯನ್ನ ಮಾರಿ ದೇವರು ಕೊಡೋ ಸಮಯದಲ್ಲಿ ಅವರ ಒಂದು ಶಾರೀರಿಕವಾದ ಮನಸ್ಸು ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಇರೋದೆಲ್ಲ ಕೊಟ್ಬಿಟ್ರೆ ನಮಗೆ ಏನು, ನಮಗೆ ಮುಂದೆ ನಮ್ಮ ಜೀವನ ಹೇಗೆ, ನಾವು ಸ್ವಲ್ಪ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡೋದು, ಅಪನಂಬಿಕೆಯಿಂದ ಸ್ವಲ್ಪವನ್ನ ಎತ್ತಿಟ್ಟು ಸ್ವಲ್ಪವನ್ನ ತಗೊಂಡು ಬಂದು ಅಪೊಸ್ತಲರ ಪಾದದಲ್ಲಿ ಇಡ್ತಾರೆ. ಆಗ ದೇವರ ಆತ್ಮ ಪ್ರೇರಿತನಾಗಿರುವಂತ ಪೇತ್ರನಿಗೆ ಕೇಳ್ತಾನೆ, ಇಷ್ಟೇ ನಾ ಬಂದಿದ್ದು ಅಮೌಂಟ್. ಅವ್ರು ಹೇಳ್ತಾನೆ ಫಸ್ಟ್ ಗಂಡವಾಗಿರ್ತಾನೆ, ಹೇಳ್ತಾನೆ ಹೌದು ಸ್ವಾಮಿ ಇಷ್ಟೇ. ನೀನು ನನಗಲ್ಲ ಪರಿಶುದ್ಧಾತ್ಮನಿಗೆ ವಿರುದ್ಧವಾಗಿ ನೀನು ಸುಳ್ಳು ಹೇಳಿದ್ಯಾ ಅಂತ ಹೇಳಿ ಅವನ ಅಲ್ಲೇ ಸಾಯ್ತಾನೆ. ಅವನ್ನ ಎತ್ಕೊಂಡು ಹೋಗಿ ಭೂತಾಕ್ ಬರ್ತಾರೆ. ಅಷ್ಟರಲ್ಲಿ ಹೆಂಡತಿ ಬರುತ್ತೆ. ಅಲ್ಲಿ ಏನ್ ನಡೀತಂತ ಅವಳಿಗೆ ಗೊತ್ತಿರಲ್ಲ. ಬಂದ್ಬಿಟ್ಟು ಸರಿಸಾಗಿ ಅವಳಿಗೂ ಕೇಳ್ಬೇಡ, ಇಷ್ಟೇನಾ ಬಂದಿದ್ದು ಕಾಣಿಕೆ? ಅವಳು ಹೌದು ಸ್ವಾಮಿ ಇಷ್ಟೇ. ನಿನ್ನ ಗಂಡನ ಹೂತಾಕಿ ಬಂದವರು ಬಾಗಿಲಲ್ಲಿ ನಿಂತವ್ರೆ ಅಂತ ಹೇಳಿದ ತಕ್ಷಣ ಅವಳು ಅಲ್ಲೇ ಪ್ರಾಣ ಬಿಡ್ತಾಳೆ, ಎತ್ಕೊಂಡೋಗಿ ಅವಳು ಹಾಕ್ತಾಳೆ. ಇಲ್ಲಿ ಏನನ್ನ ನಾವು ನೋಡಿ ಏನ್ ಕಲಿಬೋದು ಇದರಿಂದ? ನಮ್ಮ ವಾಸ್ತವ ಪಾಪಗಳು ಖಂಡಿತವಾಗ್ಲೂ ನಾವು ಅದನ್ನ ಸರಿಪಡಿಸೋದು. ಇವತ್ತು ಎಷ್ಟೋ ಜನ ದೇವರು ಕೊಡೋ ಕಾಣಿಕೆಗಳು ಕೂಡ ಕೊಡಲ್ಲ, ದೇವರು ಕೊಡೋ ದಶಕಗಳು ಕೊಡಲ್ಲ. ಅದು ದೇವರ ಸ್ವತ್ತು ಅಂತ ಬರೆಯಲ್ಪಟ್ಟಿದೆ. ನಮ್ಮ ಜೀವಿತಗಳು ಆಶೀರ್ವಾದಕರವಾಗಿರ್ಬೇಕು, ಆದ್ರೆ ದೇವ್ರಿಗೆ ಮಾತ್ರ ನಾವು ಕೊಡಲ್ಲ. ನಾವು ಬದಲಾಗಬೇಕಾಗಿದೆ. ಅಲ್ಲೂಯ್ಯ. ಎಲ್ಲ ರೀತಿಯಲ್ಲೂ ಹೇಳ್ತಿರೋದು ವಾಸ್ತವ ಪಾಪಗಳು ಅಂದ್ರೆ ಎಲ್ಲಾ ಪಾಪಗಳು, ನಾವು ಶಾರೀರಿಕವಾಗಿ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ಕ್ರಿಯೆಗಳಲ್ಲಿ ನಾವು ಮಾಡುವಂತ ಎಲ್ಲ ತಪ್ಪುಗಳು ಕೂಡ ಅದು ವಾಸ್ತವ ಪಾಪಗಳ ಕಡೆಗೆ ಬರುತ್ತೆ. ಹಾಗಾಗಿ ಅವುಗಳನ್ನು ನಾವು ಸರಿಪಡಿಸಬೇಕು. ಈಗ ನಾನು ಹೇಳ್ತಿರುವಂತ ಮುಖ್ಯ ಉದ್ದೇಶ, ಯೇಸು ಕ್ರಿಸ್ತನು ಸತ್ಯ ಯಾಚಕನಾಗಿ ಈ ಲೋಕದಲ್ಲಿ ಬಂದಿದ್ದಾರೆ. ಮೆಲ್ಕಿಜೆದೇಕನ ತರಹದ ಯಾಚಕನು ಎಂಬುದಾಗಿ ನೋಡ್ತೇವೆ. ಮುಕ್ತಾಯದಲ್ಲಿ ಕೆಲವು ಮುಖ್ಯವಾದ ವಿಷಯಗಳನ್ನ ನೋಡುವಾಗ ಕೀರ್ತನೆ 110:4 ಮೆಲ್ಕಿಜೆದೇಕನ ತರಹದ ಯಾಚಕನು ಅಂದ್ರೆ ಏನು? ನಿರಂತರವಾಗಿ ಯಾಚಕತ್ವ ಮಾಡುವನು. ಆರೋನನ ತರ ಯಾಚಕರು ಅಂತ ಹೇಳಿಲ್ಲ. ಆರೋನನ ಯಾಚಕತ್ವ ಅನ್ನೋದು ಅವನು ಸತ್ತಾಗ ಅವನ ಯಾಚಕತ್ವ ನಿಂತೋಯ್ತು. ಇವಾಗೇನು ಆರೋನನ ಯಾಚಕನಾಗಿಲ್ಲ, ಆದ್ರೆ ಮೆಲ್ಕಿಜೆದೇಕನು ಈಗಲೂ ಕೂಡ ಯಾಚಕನಾಗಿದ್ದಾನೆ ಅಂತಾನೆ ಹೇಳ್ಬೋದು. ಕಾರಣ ಅದು ಯೇಸುವೆ ಆಗಿದ್ರು ಎಂಬುದಾಗಿ ನಾವು ನೋಡ್ತೀವಿ ಬೆಳವಣಿಗೆಯಲ್ಲಿ. ಆತನು ಯೇಸುವೆ ಮೆಲ್ಕಿಜೆದೇಕನ ರೂಪದಲ್ಲಿ ಬಂದಿರಬಹುದಾಗ, ಅದಕ್ಕಾಗಿ ಆತನಿಗೆ ತಂದೆ ತಾಯಿ ಇರಲಿಲ್ಲ, ಅದಕ್ಕಾಗಿ ಆತನಿಗೆ ಮದುವೆ ಆಗಿಲ್ಲ, ಮಕ್ಕಳಿರಲಿಲ್ಲ. ಆತನು ಸಮಾಧಾನದ ಪ್ರಭು, ನಿತ್ಯ ರಾಜನು ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾಗಿ ಈ ಯೇಸು ಕ್ರಿಸ್ತನಾಗಿ ಈ ಲೋಕದಲ್ಲಿ ಬಂದ ಮೇಲೆ ಆತನು ಸತ್ಯ ಯಾಚಕನಾಗಿ ಇವತ್ತಿಗೂ ಕೂಡ ನಿನ್ನ ನನ್ನ ಪಾಪಗಳಿಗಾಗಿ ಅದನ್ನೇನ್ ಮಾಡ್ತಾನಂತೆ, ತಂದೆ ಬಳಿ ಬೇಡ್ಕೊಳ್ತಿದ್ದಾರಂತೆ. ಅಲ್ಲೂಯ್ಯ. ಇವತ್ತಿಗೂ ಯಾರೆಲ್ಲ ಅವರ ಪಾಪಗಳನ್ನ ಯೇಸುವಿನ ಹೆಸರಲ್ಲಿ ಅರಿಕೆ ಮಾಡ್ತಿದ್ದಾರೋ ಅವರ ಕ್ಷಮಾಪಣೆಗಾಗಿ ದೇವರು ತನ್ನ ರಕ್ತವನ್ನ ತಂದೆಗೆ ಈಡಾಗಿ ಕೊಡ್ತಾನೆ ಇದ್ದಾರೆ. ಯಾರೆಲ್ಲ ಅನ್ಯ ಜನರು ಯೇಸುವಿನ ಕಡೆಗೆ ತಿರುಗ್ತಾ ಇದ್ದಾರೋ, ನಾನು ಪಾಪಿ, ನನ್ನನ್ನು ಕ್ಷಮಿಸು ಅಂತ ಒಪ್ಕೊಳ್ತಿದ್ದಾರೋ ಅವರ ಪರವಾಗಿ ಕೂಡ ಯೇಸು ಕ್ರಿಸ್ತನು ತಂದೆಗೆ ತನ್ನ ರಕ್ತವನ್ನ ಸಮರ್ಪಿಸ್ತಿದ್ದಾನೆ. ಅಲ್ಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಆತನು ಮೆಲ್ಕಿಜೆದೇಕನ ತರಹದ ಶಾಶ್ವತವಾದ ಯಾಜಕನಾಗಿದ್ದಾನೆ. ಆತನ ಕೆಲಸ ಮುಗಿದಿಲ್ಲ, ಯಾಜಕನ ಕೆಲಸ ಮುಗಿದಿಲ್ಲ. ಶಿಲುಬೆ ಮೇಲೆ ಪ್ರಾರಂಭವಾದಂತಹ ಆತನ ಒಂದು ಯಾಜಕತ್ವ ಇನ್ನು ಇವತ್ತಿಗೂ ಮುಂದುವರಿತಾ ಇದೆ. ಆತನ ಬರೋ ತನಕ ಕೂಡ ಆ ಯಾಜಕತ್ವ ಮುಂದುವರಿಯುತ್ತೆ ಎಂಬುದಾಗಿ ನೋಡ್ತೇವೆ. ಒಂದೆರಡು ಮೂರು ವಚನಗಳನ್ನು ಓದೋಣ. ಇಬ್ರಿ 4:15. ಇಬ್ರಿಯರಿಗೆ 4:15.
ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಮಲ ವ್ಯವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗಳಿಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಏನ್ ಮಾಡಲಿಲ್ಲ ಅಂತ? ನಮ್ಮ ಹಾಗೆ ಎಲ್ಲ ವಿಷಯಗಳಲ್ಲಿ ಕೂಡ ಶೋಧನೆಗೆ ಒಳಪಟ್ಟಿದ್ರು ಕೂಡ ಪಾಪ ಮಾತ್ರ ಮಾಡಿಲ್ಲ. ಹಾಗಾಗಿ ಕ್ರಿಸ್ತನಲ್ಲಿ ಯಾವ ಪಾಪನಲ್ಲಿಲ್ಲ. ಆತನು ಯಾಚಕನಾಗಿ ಕೆಲಸ ಮಾಡಿದ್ರು ಕೂಡ ಆತನ ಪಾಪಕ್ಕೋಸ್ಕರ ಆತನ ಪ್ರಾಯಶ್ಚಿತ್ತ ಅಥವಾ ರಕ್ತ ಅಥವಾ ಬಲಿ ಕೊಡೋ ಅವಶ್ಯಕತೆ ಇರಲಿಲ್ಲ. ಆತನಲ್ಲಿ ಪಾಪನೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಇನ್ನೊಂದು ವಚನ 1 ಪೇತ್ರ 3:18. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸುರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆ ಕೊಟ್ಟು ಸತ್ತನು. ಒಂದೇ ಸರಿ ಪಾಪ ನಿವಾರಣೆಗಾಗಿ ಸತ್ತನೆಂಬುದಾಗಿ. ಅಂದ್ರೆ ನಾವೆಲ್ಲರೂ ಅನೀತಿವಂತರು, ಆತನು ನೀತಿವಂತನು. ನೀತಿವಂತನಾಗಿರುವಂತಹ ಮಹಾಯಾಜಕನು ನಮ್ಮೆಲ್ಲರ ಅನೀತಿಯನ್ನ ಹೋಗಲಾಡಿಸುವುದಕ್ಕಾಗಿ ಒಂದೇ ಸರಿ ಆತನು ಸತ್ತನೆಂಬುದಾಗಿ. ಮತ್ತೆ ಮತ್ತೆ ಯೇಸು ಬಂದು ಬಲಿಯಾದ ಅವಶ್ಯಕತೆ ಇಲ್ಲ. ಈಗ ಹಿಂದೂಗಳಲ್ಲಿ ವಿಷ್ಣುವಿನ 10 ಅವತಾರಗಳ ಬಗ್ಗೆ ನಾವು ನೋಡ್ತೀವಿ. 10 ಸರಿ ಅವತಾರ ಎತ್ತು ಬಂದಿರುತ್ತೆ. ಏನಕ್ಕೆ ಬಂದ್ರು? ಜನರನ್ನ ರಕ್ಷಿಸೋದಕ್ಕಾಗಿ ಅಂತ, ದುಷ್ಟರನ್ನ ನಾಶ ಮಾಡೋದಕ್ಕಾಗಿ, ಶಿಷ್ಟರನ್ನ ರಕ್ಷಿಸೋದಕ್ಕಾಗಿ 10 ಅವತಾರಗಳು ಎತ್ತಿದ್ರು ಕೂಡ ಇನ್ನೂ ಜನರನ್ನ ರಕ್ಷಣೆ ಮಾಡಲಿಕ್ಕೆ ಆಗಿದೆ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ಆದ್ರೆ ಯೇಸು ಕ್ರಿಸ್ತನ ಬಗ್ಗೆ ನಾವು ನೋಡೋದಾದ್ರೆ ಯೇಸು ಕ್ರಿಸ್ತನ ಒಂದೇ ಸರಿ ಸತ್ತಿದ್ದು ಪಾಪ ನಿವಾರಣೆಗಾಗಿ. ಆಮೇಲೆ ದೇವ್ರ ನಾಮ ಸ್ತೋತ್ರ. ಆಗ್ಲೇ ಹೇಳಿದೆ ನಾನು, ಒಬ್ಬ ವ್ಯಕ್ತಿಯ ಪಾಪದಿಂದ ನಾವೆಲ್ಲರೂ ಸಾಯಲಾಗ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯ ಪರಿಶುದ್ಧತೆಯಿಂದ, ಒಬ್ಬ ವ್ಯಕ್ತಿಯ ರಕ್ತದಿಂದ ನಾವೆಲ್ಲರೂ ಬದುಕಲಿಕ್ಕೆ ಸಾಧ್ಯವಾಗುತ್ತೆ. ಆಮೇಲೆ ದೇವರ ನಾಮ ಸ್ತೋತ್ರ. ಕೊನೆಯದಾಗಿ ಇನ್ನೊಂದು ವಚನವನ್ನ ನೋಡೋಣ. 1 ಯೋಹಾನ 1:9. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ನಮ್ಮ ಪಾಪಗಳನ್ನ ಒಪ್ಪಿಕೊಂಡು ಅರಿಕೆ ಮಾಡಬೇಕು ಎಂಬುದು. ಸುಮ್ಮನೆ ಕ್ಷಮಾಪಣೆ ಅನ್ನೋದು ಸಿಗೋದಿಲ್ಲ. ಯೇಸು ಕ್ರಿಸ್ತನಲ್ಲೇ ನಮಗೆ ಪಾಪ ಕ್ಷಮಾಪಣೆ ಇರೋದು. ಆಮೇಲೆ ಬೇರೆ ಯಾರು ನಮ್ಮನ್ನ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾರು ಪರಿಶುದ್ಧನೋ, ಯಾರಲ್ಲಿ ಪಾಪವಿಲ್ಲವೋ, ದೇವರಂದ್ರೆ ಯಾರು ಪಾಪ ಇಲ್ಲದಿರೋನು. ದೇವರೇ ಪಾಪ ಮಾಡ್ತಾನಂದ್ರೆ ಅವನು ದೇವರಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ದೇವರು ಮೋಸ ಮಾಡದೇ ಇರೋನು. ಒಂದ್ ವೇಳೆ ದೇವರುಗಳೇ ಮೋಸ ಮಾಡ್ತಾರಂದ್ರೆ ಅವ್ರು ಹೇಗೆ ದೇವರಾಗ್ಲಿಕ್ಕೆ ಸಾಧ್ಯ? ಎಷ್ಟು ಕಟ್ಟುಕಥೆಗಳಿದೆ ಪ್ರಪಂಚದಲ್ಲಿ, ಅನೇಕ ದೇವರುಗಳ ಬಗ್ಗೆ, ದೇವತೆಗಳ ಬಗ್ಗೆ. ಆದ್ರೂ ಕೂಡ ಒಂದು ಮೂಢನಂಬಿಕೆಯಲ್ಲಿ ಅದೇ ನಾವೇನೋ ಪೂರ್ವಿಕರು ಅದನ್ನೆಲ್ಲ ಮಾಡಿಕೊಂಡಿರೋದ್ರಿಂದ ಒಂದು ಚೌಕಟ್ಟಲ್ಲಿ ಸಿಕ್ಕಾಕೊಂಡು ಅದನ್ನ ಇನ್ನೂ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಇನ್ನ ನನ್ನ ಸೃಷ್ಟಿಕರ್ತ ಮೆಲ್ಕಿಜೆದೇಕನ ತರಹದ ಶಾಶ್ವತವಾದ ಯಾಚಕನಾಗಿ ನಮ್ಮ ಎಲ್ಲ ಮೂಲ ಪಾಪ, ಪೂರ್ವಿಕರ ಪಾಪ ಮತ್ತು ನಾವು ಮಾಡಿದ ಎಲ್ಲ ವಾಸ್ತವ ಪಾಪಗಳಿಗಾಗಿ ಯೇಸು ನಮಗಾಗಿ ಬಲಿಯಾಗಿದ್ದಾರೆ. ಆಮೇಲೆ ಮಾರ್ಗನ ಬದ ಸುವಾರ್ತೆಯಲ್ಲಿ 10:40 ನೋಡ್ಕೊಂಡು ಹಾಗೆ ಆತನು ನಮಗೋಸ್ಕರ ಈಡನ್ನು ಕೊಟ್ಟಿದ್ದಾರೆ. ಇನ್ನು ನಾವದಕ್ಕೆ ಬದಲಾಗೋದು ಏನಿಲ್ಲ. ನೀನ್ ತಪ್ಪು ಮಾಡ್ತಿದ್ಯಾ, ನಿನ್ನಲ್ಲಿ ಏನಾದ್ರೂ ಪಾಪ ಇದೆಯಾ, ನೀನ್ ಮಾಡ್ಬೇಕಾಗೋದಲ್ಲ ಏನು, ದೇವ್ರ ಮುಂದೆ ಒಪ್ಕೊಳ್ಳೋದು. ದೇವ್ರಿಗೆ ಇಷ್ಟ ಆಗೋದೇನು ಗೊತ್ತಾ? ನಿನ್ ತಪ್ಪನ್ನ ನೀನ್ ಅರಿಕೆ ಮಾಡೋದು. ತುಂಬಾ ಜನ ಏನಂದ್ರೆ ತಪ್ಪು ಮಾಡ್ತಿರ್ತಾರೆ, ಆದ್ರೆ ಅದನ್ನು ಒಪ್ಕೊಳ್ಳೋದಿಲ್ಲ. ಮನುಷ್ಯರ ಮುಂದೆ ಆಗಲಿ, ದೇವ್ರ ಮುಂದೆ ಆಗಲಿ. ದೇವ್ರ ವಾಕ್ಯ ಹೇಳೋದೇನು? ಪಾಪಗಳನ್ನ ಒಪ್ಪಿಕೊಟ್ಟು ಬಿಟ್ಟು ಬಿಡುವವರಿಗೆ ದೇವರ ಕೃಪೆ ಸಿಗುತ್ತೆ. ಅದನ್ನ ಮುಚ್ಚಿ ಹಾಕೊಳ್ಳೋವರಿಗೆ ಖಂಡಿತವಾಗ್ಲೂ ಶಾಪಗಳೇ ಬರುತ್ತೆ. ಹಾಗಾಗಿ ಯೇಸು ನಿನ್ನನ್ನು ನನ್ನನ್ನು ಕ್ಷಮಿಸೋದಕ್ಕೆ
ಸಿದ್ಧನಾಗಿದ್ದಾನೆ. ನಮ್ಮನ್ನೆಲ್ಲರನ್ನು ಆತನು ಕ್ಷಮಿಸಿದ್ದಾನೆ. ಹಲ್ಲೆಲೂಯಾ. ಈ ಸತ್ಯವನ್ನು ನಾವು ಹಿಡ್ಕೊಂಡು ಕ್ರಿಸ್ತನಿಗಾಗಿ ನಾವು ಬದುಕೋಣ. ಯಾಕೆ ಆತನು ಸತ್ಯ ಯಾಜಕನೆಂಬುದಾಗಿ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಈ ನಮ್ಮ ಯಾಜಕನಿಗಾಗಿ ನಾವು ಸ್ತೋತ್ರ ಮಾಡೋಣ. ಈ ಸತ್ಯ ಯಾಜಕರು ನಮಗೋಸ್ಕರ ಇದ್ದಿದ್ದರಿಂದಲೇ ಇವತ್ತು ನಾವು ಪರಿಶುದ್ಧರಾಗಿರೋದಕ್ಕೂ ದೇವರ ಮಕ್ಕಳಾಗಿರೋದಕ್ಕೂ ಸಾಧ್ಯವಾಗಿದೆ. ದೇವರು ನಾವು ಸ್ತೋತ್ರ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ಒಂದು ಮಧ್ಯಾಹ್ನದ ವೇಳೆಯಲ್ಲಿ ನಿಮ್ಮ ಪಾದನ ಬರ್ತಾ ಇದ್ದೇವೆ ಸ್ವಾಮಿ. ಯೇಸುವೇ ನಮ್ಮ ಸತ್ಯ ಯಾಜಕನು ಎಂಬುದಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಕೃಪೆ ತೋರಿಸಬೇಕಾಗಿ ಸ್ತೋತ್ರ. ನಮ್ಮನ್ನ ಮೂಲ ಪಾಪಗಳಿಂದ, ಪೂರ್ವಿಕರ ಪಾಪಗಳಿಂದ, ದೇವರೇ ವಾಸ್ತವ ಪಾಪಗಳಿಂದ ಬಿಡಿಸಿ ನಿಮ್ಮ ಮಕ್ಕಳಾಗಿ ಮಾರ್ಪಡಿಸಿಕೊಳ್ಳಬೇಕಾಗಿ ಸ್ತೋತ್ರ. ನಾವು ಮಾಡಿರುವಂತಹ ಎಲ್ಲ ಪಾಪಗಳನ್ನು ಕ್ಷಮಿಸಬೇಕಾಗಿ ಸ್ತೋತ್ರ. ದೇವರೇ, ಇನ್ನೂ ನಮ್ಮಲ್ಲಿ ಏನಾದ್ರು ನಾವು ತಿಳಿದು ತಿಳಿಯದೆ ಮಾಡ್ತಿರುವಂಥ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಿಮ್ಮ ಬಲದಿಂದ ನಮ್ಮನ್ನು ಮುಂದೆ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ತಂದೆಯೇ. ಆಮೆನ್.